दातुं यज्ञाय गातुं यज्ञपतये दैवे स्वस्तिरस्तु नः स्वस्तिर्मानुषेभ्यो विद्विषावहै ॐ शान्ति शान्ति शान्ति। श्रीमद् जगद्गुरु पंचाचार्य महाराज के, श्रीमद् जगद्गुरु रेणुकाचार्य महाराज के, श्रीमद् जगद्गुरु वीर सोमेश्वर शिवाचार्य महाराज के, मानव धर्म के धर्मದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಈ ನಮ್ಮ ಕಣ್ಣುಗಳು ನೀನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು ಪಂಪಾ ನದಿಯ ನೀರು ಅಲೆಯಲ್ಲ ನಿನ್ನದು ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು ಈ ಗಾಳಿ ಈ ನೀರು ಆ ಮೋಡ ಆ ಮುಗಿಲು ಎಲ್ಲಾದು ನಿನದಲ್ಲವೇ ನೀನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮನ ಬಿಲ್ಲಿನ ಬಣ್ಣವು ನಿನ್ನದು ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲಾದು ನಿನದಲ್ಲವೇ ನೀನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ನರ ಜನ್ಮ ನೀ ಕೊಟ್ಟವರವು ಸರ್ವಾಂಗ ಚೇತನ ನೀನಿಟ್ಟ ಒಲವು ಈ ತನುವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲಾದು ನಿನದಲ್ಲವೇ ನೀನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು. ಸ್ವಾಮಿಗೆ ಭಕ್ತಿ ನಮನಗಳು ಸಲ್ಲಿಸುತ್ತಾ ಚಳಿ ಇರಲಿ ಮಳೆ ಇರಲಿ ನಿನ್ನ ಕಾರುಣ್ಯ ಏನಾಗಿರಲಿ, ಸುಖವಿರಲಿ ಕಷ್ಟವಿರಲಿ ನಿನ್ನ ಹರಕೆ ಬಾಳಿಗಿರಲಿ, ಉರಿ ಇರಲಿ ಸಿರಿ ಬರಲಿ ನಿನ್ನ ಕರುಣೆ ಬದುಕಿಗಿರಲಿ, ಭವತಾಪ ಪರಿಹರಿಸು ಶಿವ ಬೆಳಗಲಿತ್ತು ಸಲವು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುವೆ ಮಹಾಸನ್ನಿಧಿಗೆ ನನ್ನ ಶತಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಮುದುಕವನವರ ವಂಶಸ್ತ್ರ ಪರವಾಗಿ ನಾನು ಸರ್ವರಿಗೆ ಸ್ವಾಗತ ಬಯಸುತ್ತಿದ್ದೇನೆ. ಮುದುಕವನವರ ಶ್ರೀ ವೀರಭದ್ರೇಶ್ವರ ಇಂಡಸ್ಟ್ರೀಸಿನ 25ನೇ ವರ್ಷದ ರಜತ ಮಹೋತ್ಸವ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯ ಇಷ್ಟಲಿಂಗ ಪೂಜಾ ಶ್ರೀ ವೀರಭದ್ರ ಸ್ವಾಮಿಯ ಬೆಳ್ಳಿ ಪಾಲಿಕೆಗಳ ಸಮರ್ಪಣೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಔರಹಟ್ಟಿ ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರಿಗೆ ಮುದುಕವನವರ ಮಂತ್ರದ ಎಲ್ಲರ ಪರವಾಗಿ ಬಂಧು ಬಾಂಧವರ ಪರವಾಗಿ ಭಕ್ತಿಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಅಂತ. ಸಿದ್ಧಲಿಂಗ ಜಗದ್ಗುರು ಮಹಾ ತಪಸ್ವಿ ಅವರು 3 ತಿಂಗಳು ಈ ಗ್ರಾಮದಲ್ಲಿ ವಾಸ್ತವ್ಯ ಮಾಡಿದ್ರು ಅಂತ ತಪಸ್ವಿಗಳು. ಅದೇ ಸಂದರ್ಭದಲ್ಲಿ ಕೇದಾರದ 321ನೇ ಜಗದ್ಗುರು ಅವರು ಸಹ ಆ ಸಂದರ್ಭದಲ್ಲಿ ಇಲ್ಲಿ ನೀಲಕಂಠ ಶಿವಾಚಾರ್ಯ ಜಗದ್ಗುರು ಆಗಮಿಸಿದಾಗ ಊರ ದೈವಸ್ಥರೆಲ್ಲರೂ ಹೋಗಿ ಬುದ್ಧಿ ನಿಮ್ಮ ಇಬ್ಬರದು ಉಭಯ ಜಗದ್ಗುಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಜರುಗಿಸ್ತೇವೆ ನಾವು ಮನ್ಯಾರ ಮಸಲವಾಡದಲ್ಲಿ ಅಂದಾಗ ಸಿದ್ಧಲಿಂಗ ಜಗದ್ಗುರು ಇಲ್ಲಿ ಗೋತ್ರ ಪುರುಷ ವೀರಭದ್ರ ದೇವರದನ್ನ ರಂಭಾಪುರಿ ಪೀಠದ ಗೋತ್ರ ಪುರುಷ ವೀರಭದ್ರ ದೇವರು ಆ ಜಗದ್ಗುಳು ಉತ್ಸವ ಆಗೈತೆ ಅಂತ ಕೇಳಿದ್ರಂತ ಇಲ್ರಿ ಬುದ್ಧಿ ಅಂದಾಗ ಅವ್ರದ್ದು ಆದ್ಮೇಲೆ ನಮ್ಮ ಉಳಿದವ್ರ ಉತ್ಸವ ಆಗಬೇಕು ಅಲ್ಲಿ ತನಕ ಬೇಡ ಅಂತಕ್ಕಂಥ ಮಾತು ಹೇಳ್ತಾರೆ. ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ಅವ್ರು ಹೇಳಿದ ನಂತರ ಯಾರ್ದು ಉತ್ಸವ ಆಗಿಲ್ಲ. ಮುಂದೆ 22/4/2014 ಪ್ರಸ್ತುತ ಜಗದ್ಗುರುದೇ ಇಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿರ್ತಕ್ಕಂಥದ್ದು. ಈ ಗ್ರಾಮಕ್ಕೆ ಆಗಮಿಸ್ತಕ್ಕಂಥದ್ದು ಇದು 2ನೇ ಸಲ ಅವರು ಮಹಾಸನ್ನಿಧವರು ಈ ಗ್ರಾಮದ ಪುಣ್ಯ 2ನೇ ಸಲ ಆಗಮಿಸಿರ್ತಕ್ಕಂಥದ್ದು. ಅದಕ್ಕೆ ಈ ಗ್ರಾಮದ ದಯವಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸುತ್ತೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಶಂಭುಲಿಂಗ ಕೊಟ್ಟೇಶ್ವರನವ್ರ ಸುಪುತ್ರ MTech PhD ಆಗಿದೆ. ಅವರಿಗೂ ಸಹ ಮಹಾಸನ್ನಿಧಿಯಿಂದ ಗೌರವ ರಕ್ಷೆ ಗುರು ರಕ್ಷೆ ಇದೆ ಆ ಸಂದರ್ಭದಲ್ಲಿ. ಆಮೇಲೆ ಕೊಟ್ಟೇಶಪ್ಪ ಮೃತ್ಯುಂಜಯ ಅವರ ಮಕ್ಕಳು ಸಹ ನನ್ನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಕೊಟ್ಟೇಶಪ್ಪನವರು TMA ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಆದ ನಂತರ ಅವರ ಸದ್ಯದ ಶಿವಾಚಾರ್ಯಗಳು ಆ ಕಾರ್ಯಕ್ರಮಕ್ಕೆ ದಯ ಮಾಡಿಸ್ತಾರೆ. ಅಂತ ಒಂದು ಪರಮ ಭಕ್ತಿ ಇಟ್ಕೊಟ್ಟಿರ್ತಕ್ಕಂಥ ಕೊಟ್ಟೇಶಪ್ಪನವರು ಅವರ ಕುಟುಂಬ ವರ್ಗದವರ ಇವತ್ತು ಒಂದು ಪುಣ್ಯದ ಫಲ ಮಹಾಸನ್ನಿಧಿಯವರು ದಯ ಮಾಡಿಸ್ತಕ್ಕಂಥ ಮಾತನ್ನು ಹೇಳುತ್ತೆ. ತಮ್ಮೆಲ್ಲರಿಗೂ
ಮಹಾಸೇನೆಯವರ ಆಶೀರ್ವಾದ ಸಿಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮುದುಕನೂರು ವಂಶಸ್ಥರಿಗೆ ವಂದಿಸಿ ಮಹಾಸೇನೆಯವರಿಗೆ ನಾನು ವಾಗ್ರೂಪದ ಸೇವೆಯನ್ನು ಅರ್ಪಿಸ್ತೇನೆ. ಪಾದಕ್ಕೆ ಸ್ವಾಗತಿಸಿದಂತಹ ನಮ್ಮ MPM ಶಾಂತಗುರಯ್ಯ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೂವಿನಡಗಲಿ ತಾಲೂಕಿನ ಪೊಲೀಸ್ ಇಲಾಖೆಯವರ ಸಹಕಾರವು ಬಹಳ ದೊಡ್ಡದಿದೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ, ಶಿವಧರ್ಮ ಸ್ಥಾಪಕ, ಮಹಾಮಂತ್ರ ಬೋಧಕ, ಸಟಸ್ಥಲ ಸಿದ್ಧಾಂತ ಪ್ರತಿಪಾದಕ, ಮುನಿ ಅಗಸ್ತ್ಯ ಸಂಶಯ ನಿವಾರಕ, ರಂಭಾಪುರಿ ಪೀಠ ವಿರಾಜಕ, ಇಷ್ಟಲಿಂಗ ಪೂಜಕ, ಕಷ್ಟ ಪರಿಹಾರಕ, ವೀರ ಸೋಮೇಶ್ವರ ಜಗದ್ಗುರು ರೂಪದಿ ನೀನೇ ಅವತಾರಕ, ವೀರ ಸೋಮೇಶ್ವರ ಜಗದ್ಗುರು ರೂಪದಿ ನೀನೇ ಅವತಾರಕ, ಗುರು ರೇಣುಕ. ಮಾನ್ಯರ ಮುಖವಾಡದ ಮುದುಕಮ್ಮನವರು ಇವರ ಈ ಭಾಗದ ಸುತ್ತಮುತ್ತಲ ಗ್ರಾಮದ ಭಕ್ತರಿಗೆ ಮಹಾಸನ್ನಿಧಿಯವರ ದರ್ಶನ ಆಶೀರ್ವಾದವನ್ನು ಕರುಣಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಸದಸ್ಯರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೆ ತಮ್ಮ ಕೃಪಾಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸನ್ನಿಧಿ ಅರವಿಂದಗಳಲ್ಲಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಹರಪನಹಳ್ಳಿ ತೆಗ್ಗಿನ ಮಠದ ಶ್ರೀ ಸಟಸ್ಥಲ ಬ್ರಹ್ಮ ವರಸದ್ಯೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡಿಸುವಂಥದ್ದು ಅವರಿಗೆ ಒಂದು ವಾಡಿಕೆ. ಅಂತಹ ಪಂಚ ಪೀಠಗಳ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿರತಕ್ಕಂಥ ಎಂ ಕುಟ್ರೇಶಪ್ಪನವರ ಮೇಲೆ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಕರುಣಾ ಕೃಪಾ ಕಟಾಕ್ಷ ಬಹಳ ದೊಡ್ಡದು. ಅವರ ಪ್ರಾಮಾಣಿಕತೆ, ಅವರ ಸೇವೆಯನ್ನು ಗುರುತಿಸಿ ಅವರಿಗೊಂದು ಜವಾಬ್ದಾರಿಯನ್ನು, ಶ್ರೀಪೀಠದ ಒಂದು ಜವಾಬ್ದಾರಿಯನ್ನು ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಮ್ಮ ಶಾಂತಿರಾಯ್ ಸರ್ ಅವರು ಹೇಳಿದರು. ನಿಜವಾಗ್ಲೂ ಕೂಡ ಅಂಥ ಭಕ್ತರು ಇರೋದರಿಂದ ಧರ್ಮ ಉಳಿದಿದೆ, ಪೀಠಗಳು ಉಳಿದಿವೆ, ಈ ಸಂಸ್ಕೃತಿ ಉಳಿದಿದೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಆಗ್ತದೆ. ವೀರಶೈವ ಲಿಂಗಾಯತ ಧರ್ಮ ಅನ್ನುವಂಥ ಈ ಧರ್ಮ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಧರ್ಮ. ಇದಕ್ಕೆ ಸನಾತನ ಧರ್ಮ ಅಂತ ಹೇಳಿನೂ ಕರೀತಾರೆ. ಹಿಂದೂ ಧರ್ಮದ ಒಂದು ಭಾಗವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಧರ್ಮ ಅಂದಾಕ್ಷಣ ನಮಗೆ ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ ನಮಗೆ ಗೋಚರವಾಗ್ತದೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಮುಖ್ಯವಾಗಿ ವೀರಶೈವ ಲಿಂಗಾಯತ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನಂದರೆ ಅಷ್ಟಾವರಣ, ಪಂಚಾಚಾರ, ಸಟಸ್ಥಲಗಳು ಅಂತ ಈ ಆಚರಣೆಗಳನ್ನು ವೀರಶೈವ ಲಿಂಗಾಯತ ಆಗಿರ್ತಕ್ಕಂಥವನ್ನು ಮಾಡಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ವೀರಶೈವನೇ ಬೇರೆ, ಲಿಂಗಾಯತನೇ ಬೇರೆ ಅನ್ನುವಂಥ ಗುಲ್ಲನ್ನು ಎಬ್ಬಿಸಿರ್ತಕ್ಕಂಥ ಸ್ವಾರ್ಥಿಗಳ ವಾತಾವರಣ ಸಮಾಜದಲ್ಲಿ ತುಂಬಿದೆ. ವೀರಶೈವ ಲಿಂಗಾಯತ ಬೇರೆ ಅಂತ ಹೇಳಿ ಒಂದು ಕಡೆ ಇಷ್ಟಲಿಂಗದ ಚಿತ್ರವನ್ನು ತೋರಿಸಿ, ಇನ್ನೊಂದು ಕಡೆ ಅದರ ಒಳಗಿರ್ತಕ್ಕಂಥ ಪೀಠಲಿಂಗ ಈಶ್ವರ ಅನಿಸ್ತದೆ. ಆಮೇಲೆ ಈ ಶೈವರು ಬೇರೆ, ಸಪ್ತ ಶೈವಗಳು ಬೇರೆ, ಲಿಂಗಾಯತರು ಬೇರೆ ಅಂತ ಹೇಳಿ ಕರೀತಾರೆ. ಅದರಲ್ಲಿ ಸಪ್ತ ಶೈವಗಳಲ್ಲಿ ಬಸವಣ್ಣನವರು ಕೂಡ ಶೈವರು ಅಂತ ಹೇಳಿ ಕರೀತಾರೆ. ಮತ್ತೆ ಬಸವಣ್ಣನವರೇ ಲಿಂಗಾಯತ ಧರ್ಮದ ಧರ್ಮಗುರುಗಳು ಅಂತ ಹೇಳ್ತಾರೆ. ಅವರು ಶೈವರು ಅಂತ ಹೇಳಿ ಸಪ್ತ ಶೈವಗಳಲ್ಲಿ ಅವ್ರನ್ನ ಬೇರ್ಪಡಿಸ್ತಾರೆ. ಮತ್ತೆ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಮತ್ತೆ ಅವ್ರನ್ನ ಬೇರ್ಪಡಿಸ್ತಾರೆ. ಇಂಥ ವಿಚಿತ್ರವಾಗಿರ್ತಕ್ಕಂಥ ಸುಳ್ಳನ್ನ, ಸತ್ಯವನ್ನ ಸುಳ್ಳನ್ನಾಗಿ ಮಾಡಲಿಕ್ಕೆ ಅನೇಕ ದುಷ್ಟಶಕ್ತಿಗಳು ಸಮಾಜದಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಸತ್ಯ ಸತ್ಯವಾಗಿ ಉಳಿಯುತ್ತೆ, ಧರ್ಮ ಧರ್ಮವಾಗಿ ಉಳಿಯುತ್ತೆ ಹೊರತು ಸತ್ಯ ಎಂದಿಗೂ ಅಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಬೆಂಕಿಯ ಮೇಲೆ ಬೂದಿ
ಮುಚ್ಚಿದ ಕ್ಷಣದೊಳಗೆ ಬೆಂಕಿ ಇಲ್ಲ ಅಂತ ನಾವೇನು ಭಾವಿಸಿದರೆ ತುಂಬ ತಪ್ಪಾಗ್ತದೆ. ಬಹಳಷ್ಟು ವೀರಶೈವ ಇದು ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ 33 ಕೋಟಿ ದೇವತೆಗಳ ಆರಾಧನೆ ಅನ್ನದೇ ಅದೆಲ್ಲ ಸುಳ್ಳು ಅಂತ ಹೇಳಿ ಅದು ಅಪಪ್ರಚಾರ ಮಾಡ್ತಕ್ಕಂಥ ದುಷ್ಟಶಕ್ತಿಗಳು ಸಮಾಜದಲ್ಲಿ ಹುಟ್ಕೊಂಡಿದ್ದಾವೆ. ಅಂಥವರ ಬಗ್ಗೆ ತಾನು ಹಾರವಾಗಿ ವೀರಭದ್ರನ ಅವತಾರವನ್ನು ತಾಳಿ ಅಂಥವರನ್ನ ಖಂಡಿಸಬೇಕು, ಅಂಥವ್ರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಗಣಾಚಾರದಲ್ಲಿ ಬರ್ತದೆ. ಹೀಗಾಗಿ ಕನ್ನೇರಿ ಶ್ರೀಗಳು ಕಠೋರವಾಗಿರ್ತಕ್ಕಂಥ ಪದ ಬಳಕೆಯನ್ನ ಮಾಡಿ ಸಮಾಜದಲ್ಲಿ ಒಂದಿಷ್ಟು ಕೆಂಗಣ್ಣಿಗೆ ಗುರಿಯಾದರು. ಕೊನೆಗೆ ಆ ಏನು ಸುಳ್ಳನ್ನ ಅಪಪ್ರಚಾರ ಮಾಡ್ತಕ್ಕಂಥವರ ಮುಖವಾಡವನ್ನ ವೀರಶೈವ ಲಿಂಗಾಯತ ಮಾತ್ರ ಅಲ್ಲ, ಈ ಆವರಣಗಳನ್ನ ಅಖಂಡ ಮನುಕುಲವೇ ಇದನ್ನ ಪಾಲಿಸಿ ಇದರ ಲಾಭವನ್ನು ಪಡೆದಂತ ಇತಿಹಾಸವನ್ನ ನಾವು ಕಾಣ್ತೀವಿ. ಪಂಚಪೀಠಗಳ ಒಂದು ಶಿವಧರ್ಮದ ಪ್ರಚಾರ, ಪಂಚಪೀಠಗಳ ಅಸ್ತಿತ್ವ ಈ ಸಮಾಜದಲ್ಲಿ ಮಾಡಿ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಮಾನಿಹಳ್ಳಿ ಕೂಡ್ಲಿಗಿ ಹಂಪಸಾಗರದ ಪರಮ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಇದು ನಮ್ಮ ಮಾನ್ಯರ ಮಸಲ್ವಾಡ ಗ್ರಾಮ. ಈ ಹಿಂದೆ ಮಾನ್ಯರ ಮಸಲವಾಡದ ಹಿಂದಿನ ಇತಿಹಾಸವನ್ನ ನಾವು ನೋಡೋದಾದ್ರೆ ಕೇದಾರ ಪೀಠದ ನೀಲಕಂಠ ಜಗದ್ಗುರುಗಳು, ಉಜ್ಜಯಿನಿ ಪೀಠದ ಸಿದ್ಧಲಿಂಗ ಜಗದ್ಗುರು ಮಹಾಸನ್ನಿಧಿಯವರು ಈ ಗ್ರಾಮದಲ್ಲಿ ವಾಸ್ತವ್ಯವನ್ನ ಮಾಡಿ ಅನುಷ್ಠಾನವನ್ನ ಕೈಗೊಂಡಂತಹ ನೆನಪು ಇಂದಿಗೂ ಕೂಡ ನಮ್ಮ ಹಿರಿಯರಲ್ಲಿ ಮಾಸಿಲ್ಲ ಎನ್ನುವಂತಹ ಮಾತನ್ನು ಕೂಡ ನಾನು ಇಲ್ಲಿ ಪ್ರಸ್ತಾಪವನ್ನ ಮಾಡಬೇಕಾಗ್ತದೆ. ಇವತ್ತು ನೀವು ರಾಷ್ಟ್ರದ ಯಾವುದೇ ವೀರಭದ್ರ ದೇವಾಲಯಗಳಿಗೆ ನೀವು ಹೋಗ್ರಿ, ನಮ್ಮ ರಂಭಾಪುರಿ ಪೀಠದ ಗೋತ್ರ ಪುರುಷ ಯಾರು ಅಂತ ಹೇಳಿದ್ರೆ ಅದು ವೀರಭದ್ರ ಸ್ವಾಮಿ. ಅಂದ್ರೆ ವೀರಭದ್ರ ಸ್ವಾಮಿಯ ಜಗದ್ಗುರು ರೇಣುಕರ ಅಭಿನವ ರೇಣುಕರಾಗಿ ಇವತ್ತು ವೀರಭದ್ರನ ಅವತಾರವನ್ನ ಎತ್ತಿ ಇವತ್ತು ಸಮಾಜವನ್ನ ಸರಿದಾರಿಗೆ ತಂದಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಅದು ಪ್ರಸ್ತುತ ಜಗದ್ಗುರು ಮಹಾಸನ್ನಿಧಿಯವರಿಗೆ ಸಲ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಹಾಸನ್ನಿಧಿ 34 ವರ್ಷಗಳ ಅವಧಿಯಲ್ಲಿ ಪೀಠವನ್ನು ಆರೋಹಣ ಮಾಡಿದಂತಹ ಅಂದಿನಿಂದ ಇಂದಿನವರೆಗೆ ಬಯಸದೆ ಇವತ್ತು ದಣಿವಿಲ್ಲದ ಸಮಾಜದ ಸಂಜೀವಿನಿಯಾಗಿ ಇವತ್ತು ಈ ಸಮಾಜವನ್ನ ತಿದ್ದಿದ್ದಾರೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಇವತ್ತು ನಮ್ಮೆಲ್ಲರನ್ನ ಕರೆದುಕೊಂಡು ಬಂದಂತಹ ಮಹಾಸನ್ನಿಧಿ ಅದು ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪೀಠವನ್ನ ಕೇವಲ ಒಂದು ಆಯಾಮದಲ್ಲಿ ಮಾತ್ರ ಅಭಿವೃದ್ಧಿಯನ್ನ ಮಾಡದೆ ಇವತ್ತು ಶೈಕ್ಷಣಿಕವಾಗಿ ಏನು ನಮ್ಮ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಜಗದ್ಗುರು ರೇಣುಕಾಚಾರ್ಯ ಕಾಲೇಜನ್ನ ಪ್ರಾರಂಭವನ್ನ ಮಾಡಿದಂತಹ ಇತಿಹಾಸವೂ ಕೂಡ ರಂಭಾಪುರಿ ಪೀಠದ ಇತಿಹಾಸದಲ್ಲಿದೆ. ಇವತ್ತು ಆ ಕಾಲೇಜಿನ ಮಹಾಪೋಷಕರಾಗಿ, ಮಹಾ ಅಧ್ಯಕ್ಷರಾಗಿ ಇವತ್ತು ಶೈಕ್ಷಣಿಕವಾಗಿ ಕೂಡ ರಂಭಾಪುರಿ ಪೀಠ ಯಾವತ್ತೂ ಕೂಡ ಸದಾವಕಾಲ ಮುಂದೆ ಎನ್ನುವಂಥದ್ದನ್ನ ಮಹಾಸನ್ನಿಧಿಯವರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನಾವು ನೋಡೋದಾದ್ರೆ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಅದನ್ನೇ ಬೋಧನೆಯನ್ನ ಮಾಡ್ತಾರೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋಧ್ಯಾನಂ ಇತಿ ಧರ್ಮಸ್ಯ ಸಂಗ್ರಹ ಎನ್ನುವ ಹಾಗೆ ಇವತ್ತು ದಶವಿಧ ಧರ್ಮಾಚರಣೆಗಳನ್ನ ಇವತ್ತು ನಮ್ಮ ವೀರಶೈವ ಧರ್ಮಕ್ಕೆ ಕೊಟ್ಟಂತಹ ಕೀರ್ತಿ ಅದು ನಮ್ಮ ಧರ್ಮಕ್ಕೆ ಸಲ್ತದೆ ಎನ್ನುವಂತಹ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ. ಇವತ್ತು ವಿಶೇಷವಾಗಿ ವೀರಭದ್ರ ಸ್ವಾಮಿಯ ರಥೋತ್ಸವ ನಿಮಿತ್ತ ಹಾಗೂ ರಜತ ಮಹೋತ್ಸವ ಸಮಾರಂಭದ ನಿಮಿತ್ತ ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆಯನ್ನ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಸೇವಾರ್ಥಿಗಳಾಗಿರುವಂತಹ ಸಹೋದರ ಪತ್ರಿಕೆಯಲ್ಲಿ ಹಾಕಿ ಕೂಡ ಭಯವನ್ನ ಪಡ್ತಾರೆ. ಕಾರಣ ಆ ಲಗ್ನ ಪತ್ರವನ್ನ ನಾವು ಮದುವೆ ಆದ್ಮೇಲೆ ಅದನ್ನ ಎಲ್ಲೋ ನಾವು ಎಸಿತೀವಿ ಅಥವಾ ಎಲ್ಲೋ ಇಡ್ತೀವಿ ಅಂತ ಹೇಳಿ ಒಂದು ಅಷ್ಟು ಗೌರವ ಇವತ್ತು ಆ ಸ್ವಾಮಿಗೆ ಇಲ್ಲಿ ಎಲ್ಲರೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ
ಪ್ರತಿ ವರ್ಷದ ಮಹಾಲಯದ ಅಮಾವಾಸ್ಯೆಯಂದು ಇವರ ಪರಿವಾರದಿಂದ ಇಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವು ನಡೆದುಕೊಂಡು ಬಂದಿದೆ. ಹಾಗಾಗಿ ಅವರ ಒಂದು ಸೇವೆಯನ್ನ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸರ್ವರ ಮೇಲೆ ಮಹಾಸನ್ನಿಧಿಯವರ ಆಶೀರ್ವಾದ ನಮ್ಮೆಲ್ಲರನ್ನ ಕಾಪಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನ ನಾನು ಸಲ್ಲಿಸ್ತಾ, ಸಮಯ ಬಹಳ ಆಗಿರೋದ್ರಿಂದ ಹೆಚ್ಚಿನ ಯಾವ ವಿಷಯವನ್ನು ಕೂಡ ನಾನು ಪ್ರಸ್ತಾಪ ಸರ್ ಹಾಗೆ ಗಡ್ಡಿ ಬಾಲಚಂದ್ರ ಅಣ್ಣ ಇಲ್ಲಡಿ ಗಡ್ಡಿ ಬಾಲಚಂದ್ರ ವೇದಿಕೆಯಿಂದ ನಿರ್ಗಮಿಸುವಂತಹ ವಿನಂತಿಯನ್ನು ಮಾಡ್ತಾರೆ. ಯಾಕಂದ್ರೆ ಸಾಕಷ್ಟು ಜನರ ಗುರುರಕ್ಷೆ ಕೂಡ ಇನ್ನು ವೇದಿಕೆ ಮೇಲೆ ನಡೀತಾ ಇದೆ. ಯಾರು ಕೂಡ ಇಲ್ಲಿ ಕ್ರೌಡ್ ಮಾಡದೆ ವೇದಿಕೆಯಿಂದ ನಿರ್ಗಮಿಸಬೇಕು. ಗಡ್ಡಿ ಅಶೋಕ್ ರವರು ಕೂಡ ವೇದಿಕೆಗೆ ಬಂದು ಮಹಾಸನ್ನಿಧಿ ವಿಶ್ವನಾಥ್ ರವರು ಕೂಡ ವೇದಿಕೆಗೆ ಬಂದು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ವೀರಭದ್ರೇಶ್ವರ ದೇವಸ್ಥಾನದ ಅಧ್ಯಕ್ಷರು ಹನಕನಹಳ್ಳಿ ಶ್ರೀಪಾದ್ರವರು ವೇದಿಕೆಗೆ ಬಂದ ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಸ್ವಲ್ಪ ಹಿಂದೆ ಝೂಮ್ ಹಾಕೋಣ, ಅದ್ರ 2x ಹಾಕ್ರಿ. ಸ್ವಲ್ಪ ಮೊಬೈಲ್ ಇರೋ ಜಲ್ದಿ ಬಾ ಜಲ್ದಿ ಅಣ್ಣ ಒಂದು ಸ್ವಲ್ಪ ಹಿಂದೆ ಬರ್ರಿ. ಇಲ್ಲಡಿ ಸರ್. ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಮುಚ್ಚಂ ವೀರಣ್ಣ ಅವರು ಕೂಡ ವೇದಿಕೆಗೆ ನಮ್ಮ ಹರಪನಹಳ್ಳಿಯ ಮಟ್ಟಿ ಮಹಾಸಂಘವನ್ನು ಪಡೆದುಕೊಳ್ಬೇಕು. ಅಣ್ಣ ಪಂಜಿ ಕೆಳಗೋಣ. ಇಲ್ಲ, ಅವರು ದುಡ್ಡು ಕೊಡಕ್ಕೆ ಮುಖಂಡ್ಗೆ ಬಂದು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಕರುಣಿಸಬೇಕೆಂದು ಮಹಾಸನ್ನಿಧಿಗೆ ವಿನಯ ನಿನ್ನದೊಳಗಡೆ ಜಯವು ನಿನ್ನದೇ. ಸೂರ್ಯನಾಡಲ್ಲಿ ತಾಲೂಕಿನ ಮಾನ್ಯರ ಮುಸಲ್ಮಾನ ಗ್ರಾಮದ ಕುಲದೈವನಾಗಿರುವ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಪೂರ್ವ ಪ್ರಸಂಗದಲ್ಲಿ ಶ್ರೀ ಮುರುಕಂಗನವರ ಶ್ರೀ ವೀರಭದ್ರೇಶ್ವರ ಇಂಡಸ್ಟ್ರಿ ಧ್ವಜದ ಮಹೋತ್ಸವ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಹರಪನಹಳ್ಳಿ ಹೆಗ್ಗಿನಮಠ ಸಂಸ್ಥಾನದ ಮಾವಿನಹಳ್ಳಿ ಗುರುವರ್ಗ ಮಠದ ಕೂಡಿಗೆ ಹಿರೇಮಠದ ಮತ್ತು ಹಂಪಸಾಗರ ನವಲೆ ಹಿರೇಮಠದ ಶ್ರೀಗಳೇ, ಹಾವೇರಿ ಜಿಲ್ಲಾ ಆಯುಕ್ತರಾದಂಥ ವೀರಮಲ್ಲಪ್ಪನವರೇ, ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶಾಂತಿರಯ್ಯನವರೇ, ಸಮಾಜದ ಹಿರಿಯ ಜೀವಿಗಳಾದಂಥ ಶ್ರೀ ಪುಟ್ಟಯ್ಯನವರೇ, ಮುರುಕಮ್ಮನವರ ಮನೆತನದ ಅತ್ಯಂತ ಹಿರಿಯ ಜೀವ ಮಾತಾಶ್ರೀ